ನಮಸ್ಕಾರ. ನಾನು ನಿಮ್ಮ ವನಜಾಕ್ಷಿ. ನೀವು ನೋಡ್ತಾ ಇದ್ದೀರಾ ವನಜಾಕ್ಷಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಅಂತ ಹೇಳಿಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಶನಿವಾರ ಆಗಿರುತ್ತೆ. ಶನಿವಾರ ಅವತ್ತು ಇಂಡಿಗೋ ಪೌಡರ್ನ ತಲೆಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದರ ಹಿಂದಿನ ದಿನ ಮೆಹಂದಿನ ಹಾಕ್ಕೊಂಡಿದ್ದೆ. ಮತ್ತು ನೆಕ್ಸ್ಟ್ ಡೇ ಇಂಡಿಗೋ ಪೌಡರ್ನ ಹಾಕ್ಕೊಂಡಿದ್ದೆ. ಯಾವ ಥರ ಹಾಕ್ಕೊಳ್ಳೋದು ಏನು ಹೇಗೆ ಅಂತ ನಿಮಗೆ ಡೀಟೇಲ್ ಬೇಕಿದ್ದರೆ ಇದೇ ಮೊದಲು ವಿಡಿಯೋ ನೋಡ್ತಾ ಇದ್ದರೆ, ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಹೋಗಿ ಚೆಕ್ ಮಾಡಿ ನೋಡ್ಕೊಂಬನ್ನಿ. ನನ್ನ ಚಾನಲಲ್ಲಿ ಇದೆ. ಯಾವ ಥರ ಅಲ್ಲ ನಾನು ಹಾಕ್ಕೊತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ. ಯಾಕಂದರೆ ಕೆಲವರೆಲ್ಲ ನನಗೆ ಇಲ್ಲಿ ಪಾರ್ಲರ್ಗೆ ಬಂದವರೆಲ್ಲನೂ ಕೇಳ್ತಾ ಇರ್ತೀರಲ್ವ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಥರ ವಿಡಿಯೋ ನೋಡಿದ್ರೆ ನನಗೂ ವಿಡಿಯೋ ನೋಡ್ದಂಗೂ ಇರುತ್ತೆ, ನಿಮಗೂ ನಾನು ಯಾವ ಥರ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಅದನ್ನು ನೀವು ತಿಳ್ಕೊಂಡಂಗೂ ಇರುತ್ತೆ. ಅದಕ್ಕೋಸ್ಕರ ಹೋಗಿ ಚೆಕ್ ಮಾಡಿ ನೋಡಿ. ಹೇಗಿದ್ದರೂ ನೀವು ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಗಳು ಅವು ಇವು ನೋಡ್ತಾ ಇರ್ತೀರಲ್ವ, ಅದೇ ಥರ ನನ್ನ ವಿಡಿಯೋನು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನೋಡಿ, ಇವಾಗ ಬಂದ್ಬಿಟ್ಟು ನೈಟ್ ಆಗಿರುತ್ತೆ. ಬೆಳಗ್ಗೆ ಎಲ್ಲನೂ ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ ಎಲ್ಲ ಮಾಡಿಕೊಂಡು, ಇನ್ನು ಕೆಲವೊಬ್ಬರೆಲ್ಲ ಇನ್ನು ಮದುವೆ ಇರೋ ಸೀಸನ್ ಆಗಿರೋದ್ರಿಂದ ಐಬ್ರೋಸ್ಗೆ ಬರ್ತಾನೆ ಇದ್ದರು. ಬಟ್ಟೆ ಎಲ್ಲನೂ ನೋಡಿ ಇವನ್ನೆಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನೈಟಲ್ಲೆಲ್ಲನೂ ಸ್ಟಿಚ್ ಮಾಡಬೇಕು. ಇನ್ನು ಮದುವೆ ಇದೆಯಲ್ಲ, ನೆಕ್ಸ್ಟ್ ಡೇನೇ ಮದುವೆ. ಇದು ಬಂದ್ಬಿಟ್ಟು ಫ್ರೈಡೇ ಆಗಿರುತ್ತೆ. ನಿಮಗೆ ಸಾಟರ್ಡೆ ಅಂತ ಹೇಳಿದೆ, ಫ್ರೈಡೇದು ಸಾಟರ್ಡೇದು 2 ದಿನದ ವಿಡಿಯೋ ಆಗಿರುತ್ತೆ. ಈ ಥರ ಬನ್ನಿ, ಏನು ಅಂದ್ಕೋಬೇಡಿ. ಮತ್ತು ನೆನಪಾಯಿತು, ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಲ್ಲಿ ಬಂದ್ಬಿಟ್ಟು ಇನ್ನು ಬಟ್ಟೆನ ಎಲ್ಲ ಬೆಳಿಗ್ಗೆಯಿಂದನೂ ಎಲ್ಲ ಕೆಲಸ ಆಗಿದ್ದಾದಮೇಲೆ, ಅಂದರೆ ಅದೊಂದು ಕೆಲಸ ಇದೊಂದು ಕೆಲಸ ಇದ್ದೇ ಇರುತ್ತಲ್ವ, ಅದೆಲ್ಲ ಆಗಿದ್ದಾದಮೇಲೆ ಊಟ ಎಲ್ಲನೂ ಮಕ್ಕಳನ್ನು ತಿಂದರು, ಅವ್ರಿಗೂ ಎಲ್ಲ ಇಟ್ಟು ಮತ್ತು ಎಲ್ಲ ಕೆಲಸ ಆಗಿದ್ದಾದಮೇಲೆ ಇಲ್ಲಿ ಬಂದಿದ್ದೀನಿ. ಇನ್ನು ಬಟ್ಟೆ ಸ್ಟಿಚ್ ಮಾಡಬೇಕಲ್ಲ. ಇವಾಗ ಬಂದ್ಬಿಟ್ಟು ಎಷ್ಟಾಗ್ತವೆ ಏನು, ಎಷ್ಟು ಸ್ಟಿಚ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ. ಇನ್ನು ಬೆಳಗ್ಗೆನೂ ಇದು ಶುಕ್ರವಾರ ನೈಟ್ ಅಲ್ವಾ, ಮತ್ತು ಶನಿವಾರ ಎಲ್ಲನೂ ಸ್ಟಿಚ್ ಮಾಡ್ತಾನೇ ಇರ್ತೀನಿ. ಬನ್ನಿ, ಅಂದರೆ ಇದು ಬಂದ್ಬಿಟ್ಟು ಅದ್ರ ಹಿಂದಿನ ದಿನವೇ ಕೊಟ್ಟಿದ್ದಂಥದ್ದು, ಗುರುವಾರ ಕೊಟ್ಟಿದ್ದಂಥದ್ದು ಸಾಯಂಕಾಲ. ಇನ್ನು ಆಗ ಈಗ ಅನ್ನೋಷ್ಟೊಳಗೆ ಈ ಥರ ಶುಕ್ರವಾರನೇ ಬಂತಲ್ವಾ, ಆ ಥರ. ಬನ್ನಿ, ಮತ್ತು ನೆಕ್ಸ್ಟ್ ಡೇನು ಯಾವ ಥರ ಆಗುತ್ತೆ ಏನು ಅಂತ ಅದನ್ನು ತೋರಿಸ್ತೀನಿ. ಹಾಗೆ ನೋಡ್ತಾಯಿರಿ. ಇದು ಬಂದ್ಬಿಟ್ಟು ವ್ಯಾಸಲೈನ್ ಅಲ್ಲೇ ಇತ್ತು, ನೆನಪಾಯಿತು, ಅದಕ್ಕೆ ತುಟಿಗೆ ಹಚ್ಕೊತಾ ಇದ್ದೀನಿ. ಕೆಲವೊಬ್ಬರೆಲ್ಲನೂ ಪೆಟ್ರೋಲಿಯಂ ಜೆಲ್ಲಿ ಅಂತ ಇದೆ ಬಿಡಿ, ಅದನ್ನೇ ತೋರಿಸ್ತಾ ಇದ್ದೀನಿ. ಕೆಲವರೆಲ್ಲನೂ ನಾವು ವಿಂಟರ್ ಮಂಜು ಬೀಳತ್ತಲ್ವ, ವಿಂಟರ್ ಸೀಸನ್ನಲ್ಲಿ ಮಾತ್ರ ನಾವು ತುಟಿಗೆ ಹಚ್ಕೋಬೇಕು, ಆವಾಗೇ ಹೊಡೆಯುತ್ತೆ ಅಂತ ಹೇಳಿ ಅಂದ್ಕೊತಾರೆ. ಇಲ್ಲ, ಯಾವುದೇ ಸೀಸನ್ ಆದರೂ ನಾವು ಈ ಥರ ಲಿಫ್ ಕೇರು ವ್ಯಾಸಲೈನ್ ಈ ಥರ ಹಚ್ಕೊತಾ ಇದ್ದರೆ ನಮ್ಮ ತುಟಿಗಳು ಚೆನ್ನಾಗಿರ್ತವೆ. ಅಕಸ್ಮಾತ್ ನಾವೇನಾದರೂ ಲಿಪ್ಸ್ಟಿಕ್ಕು ಆ ಥರ ಏನಾದರೂ ಹಚ್ಕೊಂಡ್ರು, ಯಾವುದಾದ್ರೂ ಫಂಕ್ಷನ್ನು ಆ ಥರ ಇದ್ದರೆ ಹಚ್ಕೊಳ್ತೀವಿ. ಇವಾಗೆಲ್ಲ ಕಾಮನ್ ಆಗೋಗಿದೆ ಬಿಡಿ. ನಾರ್ಮಲಾಗಿದ್ರೂ ಹಚ್ಕೊತೀವಲ್ಲ, ಏನೋ ನಮಗೆ ನಾವು ಯಾವ ಥರ ಕಾಣಿಸ್ತೀವಿ ಅಂತ ಹೇಳಿಬಿಟ್ಟು ಅಷ್ಟೇ. ಒಬ್ಬರಿಗೆ ತೋರಿಸೋಕೆ ಅಂತ ಏನು ಆ ಥರ ಅಂದ್ಕೊಳ್ಳೋದಕ್ಕಿಂತನೂ ನಮ್ಮವ್ರಿಗೆ, ನಮ್ಮನ್ನು ಇಷ್ಟಪಡೋವ್ರಿಗೆ ನಾವು ಚೆನ್ನಾಗಿ ಕಾಣಬೇಕು ಅನ್ನೋ ರೀಸನ್ನಲ್ಲಿ ಎಲ್ಲನೂ ಹಚ್ಕೊತೀವಲ್ಲ. ಇನ್ನು ಇದೆಲ್ಲ ಅಪ್ಡೇಟ್ ಆಗ್ತಾಯಿದ್ರೆ ನಾವು ಅಪ್ಡೇಟ್ ಆಗಲೇಬೇಕಾಗತ್ತೆ. ಅದು ಹೇಳ್ತೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಇವರು ಕವರ್ಗಳೇನು ಈ ಥರ ಹಾಕ್ಕೊತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಾ. ಯಾವಾಗಲೂ ಹೇಳ್ದ ಹಾಗೇ ಅಲ್ಲಿ ಕವರು ಬಂದ್ಬಿಟ್ಟು ಸೊಳ್ಳೆ ಕಚ್ಚಿದಿರ ಕಾಲುಗಳಿಗೆ ಹಾಕ್ಕೊಳ್ಳೋದು. ಈ ಸಾಕ್ಸು ಈ ಥರ ಹಾಕ್ಕೊಂಡ್ರು ಅದ್ರ ಮೇಲೇ ಕಚ್ಚಿಬಿಟ್ಟಿರ್ತವೆ. ಅದಕ್ಕೋಸ್ಕರ ಈ ನಡುವೆ ಈ ಥರ ಕವರ್ ಹಾಕ್ಕೊಳ್ಳೋದು ರೂಢಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಆ ಥರ ನಾವು ತುಟಿಗಳಿಗೆ ಈ ಥರ ಏನಾದರೂ ಆಗಲಿ ಹಚ್ಕೊಳ್ಬೇಕಾಗತ್ತೆ. ಈ ಥರ ಲಿಪ್ಸ್ಟಿಕ್ಕು ಹಚ್ಕೊಂಡಾಗ ಒಂಥರ ಸ್ವಲ್ಪ ಹೊತ್ತು ಹಾಕಿದ್ದಾದಮೇಲೆ ಅದು ಮೇಲ್ಮೇಲೆ ಎಲ್ಲನೂ ಸ್ಕಿನ್ ಔಟ್ ಥರ ಆಗಿಬಿಡುತ್ತೆ, ಪ್ಯಾಚಸ್ ಥರ ಬಂದ್ಬಿಡುತ್ತೆ. ಅದೆಲ್ಲ ಬರದೇ ಇರಬೇಕು ಅಂದರೆ ನಾವು ನೈಟಲ್ಲೇ, ನೀವು ಡೇನಲ್ಲೇ ಹಚ್ಕೊಂಡೇ ಇದ್ರೂ ನೈಟಲ್ಲಿ ಎಲ್ಲನೂ ಈ ಥರ ಹಚ್ಕೊಂಡು ಮಲ್ಕೊಂಡ್ರೆ ನಮ್ಮ ಲಿಪ್ಸು ಹೆಲ್ದಿಯಾಗಿರ್ತವೆ. ಒಂದ್ಸಲ ಟ್ರೈ ಮಾಡಿ
ನಾರ್ಮಲ್ಲು ವಿಂಟರ್ ಸೀಸನಲ್ಲೇ ಅಲ್ಲ, ಸಮ್ಮರ್ ಸೀಸನ್ ಆಲ್ ಸೀಸನಲ್ಲೂ ನಾವು ತುಟಿಗಳಿಗೆ ಈ ಥರ ಇದು ಮಾಡ್ತಾ ಇರಬೇಕು. ಸ್ಕಿನ್ ಕೇರ್ ಯಾವ ಥರ ಮಾಡ್ತೀವೋ ಅದೇ ಲಿಪ್ಸ್ಗೂ ಅದೇ ಥರನೇ ಮಾಡ್ತಾ ಇರಬೇಕಾಗತ್ತೆ. ನಾರ್ಮಲಾಗಿ ಮಾಯ್ಶ್ಚರೈಸರು ಈ ಥರ ಕೆಲವೊಬ್ಬರಿಗೆ ರೂಢಿ ಇರುತ್ತೆ ಸ್ಕಿನ್ ಕೇರ್ ಮಾಡೋದು, ಕೆಲವೊಬ್ಬರಿಗೆ ಇರೋದಿಲ್ಲ. ಅಂದರೆ ನಾರ್ಮಲಾಗಿ ಇದು ಮೇಕಪ್ ಎಲ್ಲನೂ ತೆಗೆದು ಮಲ್ಕೋಬೇಕಾಗತ್ತೆ ಸ್ಕಿನ್ ಹೆಲ್ದಿಯಾಗಿ ಇರಬೇಕು ಅಂತ ಹೇಳಿದರೆ. ಅದು ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ. ನಾರ್ಮಲ್ ಅಂದರೆ ಈ ಸ್ವಲ್ಪ ಬ್ಯೂಟಿಷಿಯನ್ ಅಂದರೆ ಇದ್ರ ಬಗ್ಗೆ ಗೊತ್ತಿರೋರು, ಮೇಕಪ್ ಬಗ್ಗೆ ಗೊತ್ತಿರೋವರೆಗೆ ಗೊತ್ತಿರತ್ತೆ ನೈಟಲ್ಲಿ ಮಲ್ಕೊಳ್ಳೋವಾಗ ರಿಮೂವ್ ಮಾಡಿಬಿಟ್ಟು ಮಲ್ಕೋಬೇಕು ಅಂತೇಳ್ಬಿಟ್ಟು. ನಾನು ನಾರ್ಮಲಾಗಿ ಅಂದರೆ ಎಲ್ಲರೂ ಅದೇ ಥರನೇ ಇದ್ದೋಗ್ತಾರೆ. ಫೇಸ್ ವಾಶ್ ಮಾಡಿಕೊಂಡು ಫೇರ್ ಆ್ಯಂಡ್ ಲವ್ಲಿ ಆ ಥರ ಏನಾದರೂ, ಇವಾಗ ಕೆಲವೊಬ್ಬರು ಫೌಂಡೇಶನ್ ಕೂಡ ಹಚ್ಕೊಳ್ತಾರೆ. ಆ ಥರ ಹಚ್ಕೊಂಬಿಟ್ಟು ಇವಾಗ ಸಾಯಂಕಾಲ 6 ಆ ಥರ ಫೇಸ್ ವಾಶ್ ಮಾಡ್ಕೊತೀವಿ ಅಂದ್ಕೊಳ್ಳಿ, ಹಾಗೇ ಎಣ್ಣೆ ತಿಂದು ಎಲ್ಲ ಮಾಡಿ ಮಲ್ಕೊಂಬಿಡ್ತಾರೆ. ಆ ಥರ ಕೆಲವೊಬ್ಬರು ಮಲ್ಕೊಳ್ಳೋಕ್ಕಿಂತ ಮುಂಚೆ ಈ ಥರ ಸ್ಕಿನ್ ಕೇರ್ ಮಾಡ್ತಾರೆ. ಅಂದರೆ ಫೇಸ್ ವಾಶ್ ಮಾಡಿಕೊಂಡು ಅದಕ್ಕೆ ಮಾಯ್ಶ್ಚರೈಸರ್ ಹಚ್ಚಿ ಬಿಡಬೇಕಾಗತ್ತೆ. ಆ ಥರ ಟ್ರೈ ಮಾಡಿ ನೀವು. ಸ್ಕಿನ್ ಹೆಲ್ದಿಯಾಗಿ ಇರಬೇಕು ಅಂದರೆ ನಾವು ಏನೇ ಕ್ರೀಮ್ಸ್ ಹಚ್ಕೊಂಡಿದ್ರೂ ಅದನ್ನು ತೊಳೆದು ಮಲ್ಕೋಬೇಕಾಗತ್ತೆ. ಆ ಥರ ತೊಳೆದು ಅದಕ್ಕೆ ಮಾಯ್ಶ್ಚರೈಸರ್ ಸ್ವಲ್ಪ ಹಚ್ಚಿ ನಾವು ಮಲ್ಕೋಬೇಕಾಗತ್ತೆ. ಆವಾಗೆ ನಮ್ಮ ಸ್ಕಿನ್ನು ಅನ್ನೋದು ಬೇಗ ರಿಂಕಲ್ಸ್ ಬರ್ದಿರ, ಪ್ಯಾಚಸ್ ಆ ಥರ ಬರ್ದಿರ, ಏಜ್ ಇದು ರಿಂಕಲ್ಸ್ ಕಾಣಿಸ್ತಾವಲ್ಲ ಅದೆಲ್ಲ ಬರ್ದಿರ ಚೆನ್ನಾಗಿ ಇರೋಕ್ಕೆ ಸಹಾಯ ಮಾಡುತ್ತೆ. ಆ ಥರ ಇವಾಗ ನೋಡಿ ನಾನು ಬಟ್ಟೆನ ಸ್ಟಿಚ್ ಮಾಡ್ತಾ ಇದ್ದೀನಿ. 2 ಬ್ಲೌಸಸ್ ಇದ್ದಾವೆ, ಡಿಸೈನ್ ಬ್ಲೌಸಸ್ಸೇ. ಇನ್ನು ಆಲ್ಮೋಸ್ಟ್ ಎಲ್ಲನೂ ಡಿಸೈನ್ ಬ್ಲೌಸಸ್ಸೇ. ಒಂದು ಬ್ಲೌಸ್ ಏನೋ ಪ್ಲೈನ್ ಬ್ಲೌಸು ಇದ್ದಿದ್ದು. ಈ ಹಿಂದೆ ನಾನು ಕಟ್ ಮಾಡಿದ್ದೆಲ್ಲನೂ ತೋರಿಸಿದ್ದೀನಿ ನಿಮಗೆ ವಿಡಿಯೋ. ಈ ಹಿಂದಿನ ವಿಡಿಯೋ ಎಲ್ಲನೂ ನನ್ನ ವೀಡಿಯೋಸ್ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ. ಕಟ್ ಮಾಡಿದೆ ಅಲ್ವಾ, ಒಂದು ಪ್ಲೈನ್ ಬ್ಲೌಸು, ಇನ್ನು ಮಿಕ್ಕ 4 ಡಿಸೈನ್ ಬ್ಲೌಸಸ್ ಇದ್ದಾವೆ. ಎಲ್ಲ ಬ್ಲೌಸಸ್ನ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೇಳ್ದೆ ಅಲ್ವಾ, ಹಿಂದಿನ ದಿನವೇ ಅವರೂ ಕೊಟ್ಟಿದ್ದು. ಇನ್ನು ಆವತ್ತೂ ಅಷ್ಟೇ ಕೆಲವೊಂದು ಬಟ್ಟೆಗಳಿದ್ವಲ್ಲ ಸ್ಟಿಚ್ ಮಾಡೋದು, ಅದನ್ನೆಲ್ಲನೂ ರೆಡಿ ಮಾಡ್ತಾಯಿದ್ದೆ. ಇನ್ನು ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಸಾಟರ್ಡೆ ನಮಗೂ ಒಂದು ಮ್ಯಾರೇಜ್ ಇತ್ತು ಊರಲ್ಲೇ. ಅಂದರೆ ರಿಲೇಟಿವ್ಸ್ ಇದೆ, ಊರಲ್ಲಿ ರಿಲೇಟಿವ್ಸ್ದು ಮ್ಯಾರೇಜ್ ಇತ್ತು, ಹೋಗ್ಬೇಕಾಗಿತ್ತು. ಸರಿ ನೋಡೋಣ, ಇದೆಲ್ಲ ಬಟ್ಟೆಯೆಲ್ಲ ಸ್ಟಿಚ್ ಮಾಡಿಬಿಟ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಮತ್ತು ಒಂದು ಹಾಗೆ ಮೇಕಪ್ ಒಂದೂ ಕೇಳಿ ಹೋಗಿದ್ರು ಅವರೂ ಅಷ್ಟೇ. ಹೇಳ್ತೀವಿ ಅಂತ ಹೇಳಿಬಿಟ್ಟು ಮಾತಾಡ್ಬಿಟ್ಟು ಹೇಳ್ತೀವಿ ಅಂತ ಹೇಳಿ ಹೋದ್ರ. ಮತ್ತೆ ಏನೋ ಅವರು ಫೋನು ಏನು ಮಾಡಲಿಲ್ಲ. ಸರಿ ಅಂದರೆ ಫ್ರೈಡೇವರೆಗೂ ಮಾಡಲಿಲ್ಲ. ಸರಿ ಇನ್ನು ಮಾಡೋದಿಲ್ಲ ಬಿಡು ಅಂತೇಳಿ ಅದೇನೋ ಕನ್ಫರ್ಮ್ ಆಯಿತು ಅಂದ್ಕೊಂಡೆ. ಈ ಬಟ್ಟೆ ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಮ್ಯಾರೇಜ್ಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಮತ್ತು ಏನೆಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನೋಡಿ ಮ್ಯಾರೇಜ್ಗೆ ಹೋದರೆ ಯಾರ್ಯಾರೆಲ್ಲ ಹೋಗಿದ್ವಿ ಏನು ಹೇಗೆ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ಹೇಳ್ತೇನೆ, ಹಾಗೆ ನೋಡ್ತಾಯಿರಿ. ಇನ್ನು ಬಟ್ಟೆ ಸ್ಟಿಚ್ಚಿಂಗು ನೋಡಿ, ಡಿಸೈನ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡಿದೆ ಅಂದರೆ ಅವರು ತೋರಿಸಿದ್ರು ಕೆಲವೊಂದು ಡಿಸೈನ್ಸ್ ಎಲ್ಲನೂ. ಹ್ಯಾಂಡ್ಸ್ಗೆ ಯಾವುದೇ ಥರ ಡಿಸೈನ್ ಇಲ್ಲ, ಮಾಮೂಲಿ ಬ್ಯಾಕ್ ಡಿಸೈನ್ ಮಾತ್ರನೇ. ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಕೆಲಸ ನಾವು ಮಾಡ್ಕೋಬೇಕಾಗತ್ತೆ ಅಲ್ಲ ಫ್ರೆಂಡ್ಸ್, ಎಷ್ಟೊತ್ತಾದ್ರೂ ಮಾಡಲೇಬೇಕಾಗತ್ತೆ. ಕೆಲವರೆಲ್ಲ ಆ ಥರ ಅಂದರೆ ನೈಟೆಲ್ಲ ಯಾಕೆ ಇರೋದು, ನಿದ್ದೆ ಕೆಟ್ಟು ಇವಾಗೇನೋ ಚೆನ್ನಾಗಿರುತ್ತೆ ಮತ್ತು ಹೋಗ್ತಾ ಹೋಗ್ತಾ ಎಲ್ಲ ಹೆಲ್ತ್ ಹಾಳಾಗತ್ತೆ ಅಂತ ಎಲ್ಲ ಹೇಳ್ತಾರೆ. ಇನ್ನೇನು ಮಾಡೋದು, ಬಂದಾಗ ಇನ್ನು ಸ್ಟಿಚ್ ಮಾಡಲೇಬೇಕಾಗತ್ತೆ. ಆ ಥರ ಕೆಲವರೆಲ್ಲನೂ ನಮಗೆ ಬಟ್ಟೆ ಬರ್ತಾಯಿಲ್ಲ ಸ್ಟಿಚ್ ಮಾಡೋಕ್ಕೆ ಅದು ಇದು ಅಂತ ಹೇಳಿಬಿಟ್ಟು ಫೀಲ್ ಆಗೋರು ಇರ್ತಾರೆ. ಇನ್ನು ಇವುಗಳನ್ನ ಬರೋವನ್ನ ಯಾಕೆ ಹಾಳು ಮಾಡ್ಕೊಳ್ಳೋದು ಅಂತ ನನ್ನ ಅನಿಸಿಕೆ. ಹಾಗೇನೋ ಸ್ವಲ್ಪ ರೇಟೂ ಕಡಿಮೆ ಅಂತಲೇ ಅಂದ್ಕೋಬೋದು ನನಗೆ. ನಾನು ಸ್ಟಿಚ್ ಮಾಡೋದು ಈ ಕಡೆ ಬೇರೆಯವರು ಎಲ್ಲ ಹೇಳ್ತಾರಲ್ಲ, ಅದಕ್ಕಿಂತ ಇದು ನಾನು ಸ್ವಲ್ಪ ಕಡಿಮೆನೇ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ನೀವು ಹೊಲ್ಸ್ಕೊಂಡು ಹೋಗೋರಿಗೆ ನಿಮಗೇನೆ ಗೊತ್ತಿರುತ್ತೆ, ನಾವು ಹೊಲ್ಸ್ಕೊಂಡು ಹೋಗೋರು ನೋಡ್ತಾ ಇದ್ದರೆ ಆ ಥರ ಎಲ್ಲನೂ ಅಷ್ಟೊಂದು ಕೆಲವರೆಲ್ಲನೂ ತೋರಿಸ್ತಾರಲ್ಲ, ಅಂದರೆ ಹಾಕ್ಕೊಂಡಿರ್ತಾರಲ್ಲ ಈ ಐಬ್ರೋಗೆ ಎಲ್ಲನೂ ಬರೋವರು ಬರ್ತಾರೆ. ಆವಾಗ ಅವ್ರನ್ನ ಕೇಳ್ತೀನಿ, ಇದೆಷ್ಟು ಹೊಲ್ಸ್ಕೊಂಡಿದ್ದು ನೀವು ಅಂತ ಹೇಳಿ ಎಲ್ಲನೂ ಅವರು ಆವಾಗ ರೇಟ್ ಹೇಳ್ತಾರಲ್ಲ, ಆ ಥರ
ನಾನು ಕೆಲವೊಂದು ಸಿಂಪಲ್ ಆಗಿರೋ ಬ್ಲೌಸಸ್ಗೂ ನಾನು ಅಷ್ಟೊಂದು ಹೆವಿ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಇದು ಮಾಡಿರೋದಕ್ಕೂ ಅಷ್ಟೊಂದು ಕಡಿಮೆ ಕೇಳಿರ್ತೀನಿ. ಆದ್ರೂ ಅದರಲ್ಲೂ ಅವರು ಇಷ್ಟ ಅಷ್ಟ ಅಂತ ಹೇಳ್ಬಿಟ್ಟು ಇದು ಮಾಡಿ ಹೋಗ್ತಾರೆ. ನನ್ನ ಕಷ್ಟನೂ ನೋಡ್ಕೋಬೇಕಲ್ಲ. ಅಂದರೆ ಕೂತ್ಕೊಂಡಿದ್ದ ಹತ್ರ ಯಾವುದೂ ಬರೋದಿಲ್ಲ. ಎಲ್ಲರ ಫೀಲಿಂಗು ಅದೇ, ಇವರು ಕೂತ್ಕೊಂಡಿರೋ ಹತ್ರ ಈ ಥರ ಸಂಪಾದನೆ ಮಾಡಿಬಿಡ್ತಾರೆ ಅಂತ ಹೇಳಿ ಅಂದ್ಕೊತಾರೆ ಬಂದವರು. ಅದು ಬೇರೆ ಈ ಮಿಷನ್ ಬೇರೆ ಸ್ವಲ್ಪ ಫಾಸ್ಟಲ್ಲಿ ಹೋಗ್ತಾ ಇರತ್ತಲ್ಲ. ಸ್ಟಿಚ್ ಮಾಡುವಾಗ ಯಾರಾದರೂ ಕೂತ್ಕೊಂಡಿರ್ತಾರ ಮಾತಾಡಿಕೊಂಡು, ಇಲ್ಲ ಡ್ರೆಸ್ ಸ್ಟಿಚಿಂಗು ನೈಟಿ ಸ್ಟಿಚಿಂಗು ಮಾಡುವಾಗ ಬಲ ಜೋರಾಗಿ ಹೋಗ್ಬಿಡುತ್ತಲ್ಲ, ಬೇಗ ಸ್ಟಿಚ್ ಮಾಡಿಬಿಡ್ಬೋದಲ್ಲ ಆ ಥರ ಈ ಥರ ಅಂತ ಹೇಳ್ತಾರೆ. ಯಾವುದೇ ಆಗಲಿ ಕಷ್ಟನೇ ನನಗೆ. ಈ ಮಿಷನ್ಗಿಂತೂ ಹಿಂದೆ ಹಿಡ್ದಿಯಲ್ಲ ಕಾಲಲ್ಲಿ ತುಳಿದು ಹೊಲಿಯೋ ಥರ ಮಿಷನು, ಅದೇ ಎಷ್ಟೋ ವಾಸಿ ಅಂತ ಅನಿಸುತ್ತೆ. ಇದು ಕಾಲು ಒಂದೇ ಹತ್ರ ಹಾಗೆ ಕದಲಿಸ್ದೆ ಮೆದಲಿಸ್ದೆ ಇದ್ದೋಗ್ಬೇಕಲ್ಲ, ಒಂದು ಕಾಲೆಲ್ಲ ಒಂಥರ ಅನಿಸ್ಬಿಡತ್ತೆ. ಒಂದೇ ಕಡೆ ಇದು ಮಾಡ್ಕೊಂಡು ಅದು ನಾನು ಒಂದು ಕಾಲಲ್ಲಿ ರೂಢಿ ಆಗಿಬಿಟ್ಟಿದೆ. ಅದನ್ನು ಪ್ರೆಸ್ ಮಾಡೋದು ಅಂದರೆ ಮೋಟಾರು ಇದು ಇರುತ್ತಲ್ಲ ಕನೆಕ್ಷನ್ನು, ಅದನ್ನು ಪ್ರೆಸ್ ಮಾಡೋದು ಒಂದು ಕಾಲಲ್ಲೇ ರೂಢಿಯಾಗೋಗಿದೆ. ಅದು ಈ ಕಾಲು ಒಂಥರ ಮೊಣಕಾಲು ಆ ಥರ ಒಂಥರ ಅಂತ ಅನ್ನಿಸಿದ್ರೆ, ಈ ಕಡೆ ಇರೋ ಕಾಲನ್ನ ಇದನ್ನು ನಾವು ಈ ಕಡೆ ಇರೋ ಕಾಲನ್ನ ಪ್ರೆಸ್ ಮಾಡೋ ಇದರಲ್ಲಿ, ಒಂದು ಕಾಲನ್ನ ಪ್ರೆಸ್ ಮಾಡೋ ಇದರಲ್ಲಿ ಇನ್ನೊಂದು ಕಾಲು ಹಾಗೇ ಇದ್ದು ಬಿಟ್ಟಿರತ್ತೆ. ಅದನ್ನು ಮತ್ತೆ ಯಾವಾಗಲೋ ಕದಲಿಸೋದು ನೆನಪಾದಾಗ ಆ ಥರ ಎಲ್ಲನೂ ಇವು ಇರ್ತವೆ. ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ನನ್ನ ಕಾಲೆಲ್ಲನೂ ಯಾವ ಥರ ಊದ್ಕೊಂಡಿದೆ ಏನು ಅಂತ ಹೇಳ್ಬಿಟ್ಟು. ಈ ಹಿಂದೆ ವಿಡಿಯೋಗಳಲ್ಲೂ ತೋರಿಸಿದ್ದೀನಿ ಆ ಥರ. ಇವಾಗ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಅಂದರೆ ಆಚೆ ಕೆಲಸಕ್ಕೆ ಹೋಗಿ ಬಂದ್ರೂ ಇವಾಗ 500 ಆ ಥರ ಕೊಡ್ತಾರೆ ನಮ್ಮ ಕಡೆ ಎಲ್ಲನೂ. ನಿಮ್ಮ ಕಡೆ ಎಲ್ಲ ಯಾವ ಥರನೂ ಗೊತ್ತಿಲ್ಲ. ಮಿನಿಮಮ್ಮು 450 400 ಆ ಥರ ಎಲ್ಲನೂ ಹೇಳ್ತಾರೆ. ಆ ಥರ ಅಂದರೆ ಆಚೆನೇ ಅಂದರೆ ನಮ್ಮ ಬಾಡಿ ಎಕ್ಸಸೈಸ್, ಬಾಡಿ ಫುಲ್ಲು ಎಲ್ಲ ಪಾರ್ಟ್ಸನ್ನು ಕೆಲಸ ಮಾಡ್ತಾವಲ್ಲ, ಆವಾಗ ಹೆಲ್ದಿಯಾಗಿ ಇರುತ್ತೆ. ಸ್ವಲ್ಪ ಮೈಕೈ ನೋವು ಬಂದ್ರೂ ಮತ್ತು ನಾವು ಹೆಲ್ದಿಯಾಗಿ ಇರ್ತೀವಿ. ಇದು ಆ ಥರ ಅಲ್ಲ, ಸೊಂಟಗಳು ಹಿಡ್ಕೊಂಡು ಹೋಗ್ತವೆ, ಬೆನ್ನು ಈ ಥರ. ಮತ್ತು ನೋಡಿ ಈ ಭುಜಗಳಿರ್ತಾವಲ್ಲ ಅವುಗಳನ್ನೇ ಈ ಥರ ಇದೇ ಥರ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು ನೋಡಿ. ಇವಾಗ ಕೈ ಯಾವ ಥರ ಮೇಲಕ್ಕೆ ಎತ್ಕೊಂಡಿದ್ದೀನಿ ಆ ಥರ. ಮತ್ತು ಈ ಭುಜಗಳೆಲ್ಲನೂ ನೋವು ಬರೋದು ಆ ಥರ ಎಲ್ಲನೂ ಬರ್ತವೆ. ಇನ್ನೇನು ಮಾಡೋದು, ಅಂದರೆ ನಮಗೆ ಒಂದು ಬೇಕು ಅಂದರೆ ಒಂದು ಇದನ್ನು ತಡ್ಕೊಳ್ಳೇಬೇಕಾಗತ್ತಲ್ವ ಆ ಥರ. ಸರಿ, ನಮ್ಮ ಕೈಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನನೂ ಮಾಡೋಣ ಅಂತ ಹೇಳಿಬಿಟ್ಟು, ಕೆಲಸನ ಅಂತ ಹೇಳಿಬಿಟ್ಟು ಕಡಿಮೆ ಮಾಡ್ಕೋಬೇಕು ಅಂತ ಅಂದರೆ ಅದು ಆಗೋದಿಲ್ಲ. ಅಂದರೆ ಬರ್ತಾ ಇರ್ತಾರಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರೆ, ಇಲ್ಲ ಪಾರ್ಲರ್ಗೆ ಬರೋವರು ಕೇಳಿಕೊಂಡು ಎಲ್ಲನೂ ಬರ್ತಾರೆ. ಅವುಗಳೂ ತಗೊಂಡು ಸ್ಟಿಚ್ ಮಾಡೋದು. ಅಂದರೆ ನಾವು ಇವಾಗ ನಾನು ಇರೋದು ಕಡೆಯಲ್ಲಿ, ಬಸ್ ಸ್ಟ್ಯಾಂಡೆಲ್ಲ ಆ ಕಡೆ ಇದೆ. ಅಲ್ಲೂ ಬೇಜಾನು ಜೆಂಟ್ಸ್ ಟೈಲರ್ಸ್, ಲೇಡೀಸ್ ಟೈಲರ್ಸು ಎಲ್ಲ ಇದ್ದಾರೆ. ಆದರೆ ಈ ಕಡೆ ಈ ಲಾಸ್ಟ್ಗೆ ಹುಡ್ಕೊಂಡು ಬರ್ತಾರೆ. ಅಂದರೆ ಅಷ್ಟು ಅವ್ರಿಗೆ ಇಷ್ಟ ಆಗಿದೆ ಅಂತಾನೆ ಅಲ್ವಾ ಇಲ್ಲಿವರೆಗೂ ಬರ್ತಾರೆ. ಅಲ್ಲಿವರೆಗೂ ಅದೇ ಕೆಲಸಕ್ಕೆ ಬೇರೆ ಊರಿಂದ ಎಲ್ಲನೂ ನನ್ನನ್ನು ನಂಬ್ಕೊಂಡು ಬಂದಿದ್ದಾರಲ್ಲ, ಇನ್ನು ಮತ್ತೆ ವಾಪಸ್ ಹೇಗೆ ಕಳಿಸೋದು ಅಂತ ಹೇಳಿಬಿಟ್ಟು ತಗೊಳ್ಳೋದು. ನಮಗೆ ಕೆಲವರೆಲ್ಲ ಅನ್ಕೋಬೋದು ಈ ಥರ ನೈಟೆಲ್ಲ ಸ್ಟಿಚ್ ಮಾಡೋ ಬದಲು ನಮ್ಗೆ ಎಷ್ಟು ಬೇಕೋ ಅಷ್ಟು ಆಗೋ ಥರ ತೊಗೋಬೋದಲ್ಲ ಅಂತ. ಇವಾಗ 4 ಬ್ಲೌಸ್ ಎತ್ಕೊಂಬಂದಿರ್ತಾರೆ, ಇಲ್ಲ ನಾನು ಒಂದೇ ಬ್ಲೌಸು ತಗೊಂಡು ಸ್ಟಿಚ್ ಮಾಡ್ತೀನಿ, ಇವು ಬೇರೆ ಹತ್ರ ಕೊಡಿ ಅಂತ ಹೇಳಿದ್ರೆ ಆಗುತ್ತಾ? ಆ ಥರ ಎಲ್ಲ ಆಗೋದಿಲ್ವಲ್ಲ. ಆ ಥರ ನನಗೇನು ಅಷ್ಟೊಂದು ಅಂದರೆ ಇಷ್ಟಪಟ್ಟು ಮಾಡ್ತಾಯಿದ್ದೀನಿ. ಇದು ನಮಗೆ ಅವಶ್ಯಕತೆ ಇದೆ, ನಾವು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಏನೇ ಕೆಲಸ ಆಗಲಿ ಇಷ್ಟಪಟ್ಟು ಮಾಡೋದ್ರಲ್ಲಿ ನಮಗೆ ಅಷ್ಟೊಂದು ಕಷ್ಟ ಅಂತ ಏನು ಅನಿಸೋದಿಲ್ಲ. ಹೇಳ್ತೀನಲ್ವ, ನಾನು ಇಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿ ನಿದ್ದೆ ಕೆಟ್ಟು ಊಟ ಬಿಟ್ಟು ಎಲ್ಲನೂ ಸ್ಟಿಚ್ ಮಾಡಿ ಅವ್ರಿಗೆ ಕಸ್ಟಮರ್ಸು ಅವರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಹೊಲ್ದಿದ್ದೀರಾ, ಚೆನ್ನಾಗಿ ಸರೋಯ್ತು ಅಂತ ಹೇಳಿದ್ರೆ ಅಷ್ಟೊಂದು ಖುಷಿ ಆಗುತ್ತೆ. ಅಂದರೆ ಈ ಕಷ್ಟಪಟ್ಟಿದ್ದೆಲ್ಲ ಹೋಗುತ್ತೆ. ಕೆಲವರು ಬೇಕಂತಲೇ ಎಲ್ಲ ಸರಿ ಹೋಗಿದ್ರು ಬೇಕಂತಲೇ ಈ ಸಣ್ಣ ಪುಟ್ಟಕ್ಕೆಲ್ಲನೂ ಇದು ಅದು ಅಂತ ಹೇಳ್ತಾರೆ. ಆ ಥರ ಇರೋವರೆಗೆ ನನಗೆ ಒಂಥರ ತುಂಬಾ ಬೇಜಾರಾಗುತ್ತೆ. ನಾನು ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಚ್ ಮಾಡಿ ಇಷ್ಟೆಲ್ಲ ಮಾಡಿದ್ರೂ ನೋಡಿ ಇವರು ಈ ಥರ ಇದು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅನಿಸ್ಬಿಡತ್ತೆ ಒಂದೊಂದ್ಸಲಿ. ಮತ್ತು ಇವ್ರ ಹತ್ರ ತಗೋಬಾರ್ದು ಅಂತ ಕೂಡ ಅನಿಸುತ್ತೆ. ಆ ಥರ ನೋಡಿ ಮಾತಾಡ್ತಾನೆ ಹಾಗೆ ಬ್ಲೌಸ್ ಬ್ಯಾಕ್ ಡಿಸೈನು ಎಲ್ಲನೂ ಈ ಥರ ಸ್ಟಿಚ್ಚಿಂಗು ಆಯಿತು.
ಇನ್ನು ಜಾಯಿಂಟ್ ಮಾಡಬೇಕು. ಇದೇ ಥರದ್ದೇ ಅವರು ತೋರಿಸಿದ್ರು, ಅವರೇನೆ ನನ್ನ ಮೊಬೈಲಲ್ಲಿ ಡಿಸೈನ್ಸ್ನ ತೋರಿಸಿದ್ರೆ ಅದಕ್ಕೆ ಅದೇ ಡಿಸೈನೇ ಸ್ಟಿಚ್ ಮಾಡಿದ್ದೀನಿ. ಹೇಳಬೇಕು ಅಂದರೆ ಇವಾಗ ಸ್ಟಿಚ್ ಮಾಡ್ತಾ ಇರೋದು ಇವರು ಇಬ್ಬರು ಮೂವರು ಕೊಟ್ಟಿರೋದು. ಒಬ್ಬರಂದರೆ ರೆಗ್ಯುಲರ್ ಕಸ್ಟಮರು, ಇನ್ನೊಬ್ಬರು ಇನ್ನಿಬ್ಬರು ಇವಾಗ ಬಂದು ಕೊಟ್ಟಿರೋವಂಥದ್ದು. ಅವರು ರೆಗ್ಯುಲರ್ ಕಸ್ಟಮರ್ ಇದ್ದಾರಲ್ಲ, ಅವರು ಕರ್ಕೊಂಡು ಬಂದಿರೋವಂಥದ್ದು. ಆ ಥರ ಕೆಲವ್ರು ಹೇಳ್ದೆ ಅಲ್ವಾ, ಕೆಲವರು ಬೇಕಂತಾನೆ ಅಂದರೆ ಏನೋ ಒಂದು ಹೇಳಬೇಕು, ನಮಗೆಲ್ಲ ತಿಳಿದಿದೆ ಅಂತ ಅಂದ್ಕೊತಾರೆ. ನಾವೇನು ಹೇಳ್ದೆ ಇದ್ದರೆ ಇವ್ರಿಗೇನು ಗೊತ್ತಿಲ್ಲ ಅಂತ ಅಂದ್ಕೊತಾರೆ ಅಂತ ಕೆಲವರು ಫೀಲ್ ಆಗೋರು ಇರ್ತಾರೆ. ಅಂದರೆ ನಾನು ನೋಡ್ತೀನಲ್ವಾ ಆ ಥರ. ಆವಾಗ ಬೇಕಂತಲೇ ಇದು ಮಾಡಿದ್ರೆ ಸ್ವಲ್ಪ ಅದೇ ಬೇಜಾರಾಗುತ್ತೆ. ಇಷ್ಟು ಕಷ್ಟಪಟ್ಟು ಅದು ನಿದ್ದೆ ಬಿಟ್ಟು ಊಟ ಬಿಟ್ಟು ನಾವು ಇಷ್ಟು ಥರ ರೆಡಿ ಮಾಡಿದ್ರೆ ಇವರು ಈ ಥರ ಹೇಳ್ತಾರಲ್ಲ ಬೇಕು ಬೇಕಂತಾನೆ ಅಂತ ಹೇಳಿ ಆ ಥರ ಅನಿಸ್ಬಿಡುತ್ತೆ. ನನಗೂ ಅಷ್ಟೇ, ನಾನು ಸ್ಟಿಚ್ ಮಾಡೋದು ಹೆಚ್ಚಲ್ಲ, ಕಸ್ಟಮರ್ಗೆ ಇಷ್ಟ ಆಗಬೇಕು. ಅವರೂ ಎಷ್ಟೋ ಆಸೆಪಟ್ಟು ತೊಗೊಂಬಂದು ಕೊಡ್ತಾರಲ್ವ. ಏನೋ ಈ ಥರ ಫಂಕ್ಷನ್ಗೆ ಹೊಲ್ಕೊಳ್ಳೋಣ, ಚೆನ್ನಾಗಿ ಹೊಲ್ಕೊಳ್ಳೋಣ, ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಆ ಥರ ಅಂದ್ಕೊತಾರೆ. ಅದಕ್ಕೆ ನಾನು ಕೆಲಸ ಮಾಡ್ದಂಗೂ ಇರುತ್ತೆ, ನನ್ನ ಕೆಲಸನೂ ಇಂಪ್ರೂವ್ ಆಗುತ್ತೆ. ನಾನು ಸ್ಟಿಚಿಂಗ್ ಮಾಡ್ತಾ ನನ್ನ ಕೆಲಸನೂ ಇಂಪ್ರೂವ್ ಆಗುತ್ತೆ, ಹಾಗೆ ಬೇರೆಯವ್ರಿಗೂ ಸ್ಟಿಚ್ ಮಾಡಿಕೊಡ್ಬೇಕು ಚೆನ್ನಾಗಿ ಅನ್ನೋ ಇದು ನಂದು. ಆ ಥರ. ಇನ್ನೇನು ಬೇರೆಯವ್ರದ್ದಲ್ಲಪ್ಪ, ಯಾವುದೋ ಥರ ಒಂಥರ ಹೊಲ್ದು ಕೊಟ್ಬಿಟ್ರೆ ಸಾಕು, ಇಲ್ಲ ನಾನು ಹೊಲ್ಕೊಳ್ಳೋ ಡಿಸೈನ್ಸ್ ಎಲ್ಲ ಅವ್ರಿಗೆ ಯಾಕೆ ಸ್ಟಿಚ್ ಮಾಡಿಕೊಡ್ಬೇಕು ಆ ಥರ ಎಲ್ಲನೂ ಏನು ಅಂದ್ಕೊಳ್ಳೋದಿಲ್ಲ. ಅಂದರೆ ಬೇರೆಯವ್ರು ಹೇಗೋ ಏನೋ ಗೊತ್ತಿಲ್ಲ, ನಾನು ಆ ಥರ ಫೀಲಾಗಿ ನಾನು ಸ್ಟಿಚ್ ಮಾಡೋದು. ಮೊದಲು ನಾವು ಮಾಡೋ ಕೆಲಸ ನಮಗೆ ಇಷ್ಟ ಆಗಬೇಕಲ್ವ. ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಥರ ಕಷ್ಟ ಆಗೋದಿಲ್ಲ. ಅದೇ ಕೆಲವೊಬ್ಬರು ಈ ಥರ ಸುಮ್ಮನೆ ಏನಾದರೂ ಬೇಕು ಅಂತಲೇ, ಇವಾಗ ಇದೇ ಸ್ಟಿಚಿಂಗೇ ಅಂತಲೇ ಅಲ್ಲ ಫ್ರೆಂಡ್ಸ್, ಐಬ್ರೋಗೂ ಬರ್ತಾರೆ, ಮತ್ತು ಫೇಶಿಯಲ್ಲೂ ಬರ್ತಾರೆ. ಎಲ್ಲ ಮಾಡ್ಕೊಂಬಿಟ್ಮೇಲೂ ಮತ್ತು ಇವರು ಪದೇ ಬಂದು ಅದೇ ಫೇಶಿಯಲ್ಲೇ ಮಾಡ್ಕೊತಾರೆ, ಅದೇ ಐಬ್ರೋ ಮಾಡ್ಕೊತಾರೆ. ಆದರೆ ಫೇಶಿಯಲ್ ಮಾಡ್ಕೊಂಬಿಟ್ಟು ಇನ್ನೇನು ಅಮೌಂಟ್ ಕೊಡಬೇಕು ಅಲ್ಲ, ಆ ಟೈಮಲ್ಲಿ ನನಗೇನು ಹಾಗೇ ಇದೆಯಲ್ಲ, ಅದಲ್ಲ ಇದಲ್ಲ ಅಂತ ಹೇಳಿ ಅಂತಾರೆ. ಇವಾಗ ಅವ್ರಿಗೇನು ರಿಸಲ್ಟ್ ಬರದೇ ಇದ್ದರೆ ನೆಕ್ಸ್ಟ್ ಟೈಮ್ ಯಾಕೆ ಮತ್ತೆ ಬಂದು ಮಾಡಿಸ್ಕೊಳ್ಳೋದು ಫೇಶಿಯಲ್ನ? ನನ್ನ ಕ್ವಶನ್ ಆ ಥರ. ಇವಾಗ ನಮಗೆ ಇಷ್ಟ, ಇವಾಗ ಏನೂ ಅನ್ನಿಸ್ಲಿಲ್ಲ, ಸುಮ್ಮನೆ ಯಾಕಪ್ಪ ಇಷ್ಟು ದುಡ್ಡು ವೇಸ್ಟು, ಮತ್ತೆ ಯಾಕೆ ಮಾಡಿಸ್ಕೊಳ್ಳೋದು ಅಂತ ಹೇಳಿ ಸುಮ್ಮನೆ ಇದ್ದೋಗ್ಬೇಕಲ್ವ. ಕೆಲವೊಬ್ಬರೆಲ್ಲ ಆ ಥರ ಇದು ಮಾಡ್ತಾರೆ. ಇನ್ನು ಮುಖದ ಮೇಲೇ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಕೆಲವೊಬ್ಬರನ್ನೆಲ್ಲ ಅವಾಯ್ಡ್ ಮಾಡ್ತೀನಿ. ಅಂದರೆ ಇಲ್ಲಿ ಯಾಕೆ ಆ ಥರ ನೋಡ್ತಾಯಿದ್ದೀನಿ ಅಂದರೆ, ನಾಯಿ ಏನೋ ಸೌಂಡ್ ಮಾಡ್ತಾಯಿತ್ತು, ನಾಯಿಗಳು, ಅದಕ್ಕೆ ನೋಡ್ತಾಯಿದ್ದೀನಿ. ಯಾರು ಅಂತರೂ ಹೋಗ್ತಾ ಇರ್ತಾರಲ್ಲ ಲೇಟಾಗಿ ಮನೆಗಳಿಗೆ, ಅವ್ರನ್ನ ನೋಡಿ ನಾಯಿಗಳು ಸೌಂಡ್ ಮಾಡ್ತವೆ ಆ ಥರ. ಅದೇ ಫ್ರೆಂಡ್ಸ್, ಈ ಥರ ಎಲ್ಲ ಇರ್ತಾರೆ ಕೆಲವೊಬ್ಬರು ಕಸ್ಟಮರ್ಸು ಅನ್ನೋವರು. ಅಂದರೆ ಅದೇ ಏನೋ ಒಂದು ಹೇಳಿ ಅಲ್ಲಿ ಹೆಸರು ಇಟ್ಟು ನಾವು ಇದು ಮಾಡ್ಕೊಂಬಿಟ್ರೆ ಮತ್ತು ಅವರು ಕೇಳೋದಿಲ್ಲ ಅಂತ ಹೇಳಿ. ನಾನು ಸ್ವಲ್ಪ ಮಾತಾಡಿದ್ರೆ ಜೋರಾಗಿ ಮಾತಾಡ್ಬಿಡ್ತೀನ, ಮತ್ತು ಇವ್ರಿಗೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಸೈಲೆಂಟ್ ಆಗಿದ್ದರೆ ಈ ಅಮ್ಮನ ಸೈಲೆಂಟ್ ಆಗಿದ್ದಾಳೆ ಅಂತ ಹೇಳಿ ಅಂದ್ಕೊತಾರೆ. ಆದರೆ ಅದೇ ಅವ್ರಿಗೆ ಗೊತ್ತಿಲ್ಲ ನಾನು ಮಾತಾಡಿದ್ರೆ ಹೇಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಂದ್ಸರಿ ಬರಬಾರ್ದು ಅವರು. ಆದರೂ ಕೆಲವೊಬ್ಬರನ್ನ ಇದು ಮಾಡ್ತೀನಿ, ಆದರೂ ಬರ್ತಾರೆ ನೆಕ್ಸ್ಟ್ ಟೈಮ್. ಇನ್ನು ಇವ್ರು ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ಮತ್ತೆ ಬರ್ತಾರೆ. ಯಾಕೆ, ನಮ್ಮ ಕೆಲಸ ಚೆನ್ನಾಗಿದ್ದರೆ ಅವರೇ ಬರ್ತಾರಲ್ಲ ಫ್ರೆಂಡ್ಸ್, ಆ ಥರ. ಕೆಲವೊಬ್ಬರು ಹಂಗೆ ಫ್ರೆಂಡ್ಸು ಅದೇ ಥರ ಮಾಡಿದ್ದಾರೆ. ಇವಾಗ ಮೊನ್ನೆನೂ ಅಷ್ಟೇ, ಕದ್ರಿ ಹುಣ್ಣಿಮೆ ಟೈಮಲ್ಲಿ ನಾನು ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವಾ, ತಾಯಿ ಮಗಳದು ಇಬ್ಬರು ಮಕ್ಕಳು, ಒಬ್ಬ ತಾಯಿದು ಎಲ್ಲನೂ. ಅವತ್ತು ಒಂದು ಬ್ಲೌಸ್, ಡಿಸೈನ್ ಬ್ಲೌಸ್ ಅಂತೂ ಅಲ್ಲೇ ಕೂತ್ಕೊಂಡು ಹೊಲಿಸ್ಕೊಂಡು ಹೋದರು ಡಿಸೈನ್ ಬ್ಲೌಸು. ಅಷ್ಟು ಕಷ್ಟಪಟ್ಟು ಕೆಲಸ ಎಲ್ಲ ಬಿಟ್ಟು ಹೊಲಿದು ಕೊಟ್ಟರೆ, ಮತ್ತು ಅಲ್ಲಿ ಹೋಗ್ಬಿಟ್ಟು ಅಂದರೆ ಅವರಿಬ್ಬರು ಮಕ್ಕಳುವೇನೋ ಸೆಟ್ ಆಗಿದ್ದಾವೆ, ಇಲ್ಲೇ ಹಾಕ್ಕೊಂಡು ನೋಡಿ ಎತ್ಕೊಂಡು ಹೋದ್ರು, ನಮ್ಗೆ ಸರಿ ಹೋಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ತಾಯಿ ಅನ್ನೋವಳು ನಮಗೆ ಇದು ಲೂಸ್ ಆಗಿದೆ, ಇದಾಗಿದೆ, ಹೀಗಿದೆ ಅಂತ ಹೇಳಿಬಿಟ್ಟು ಅವಾಗ ಹಾಕ್ಕೊಂಡು ಫೋಟೋಸ್ ಸ್ಟೇಟಸ್ ಎಲ್ಲ ನೋಡಿದ್ದೆ, ಫೋಟೋಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಎಲ್ಲ ಸರಿ ಹೋಗಿದೆ, ಎಲ್ಲ ಇದೆ. ಆದರೆ ನೋಡಿ ಕಾಸು ಕೊಡಬೇಕಾಗತ್ತೆ ಅಂತ ಅಂದರೆ ಅವರು ಫೋನ್ಪೇ ಮಾಡ್ತೀವಿ, ಅಯ್ಯೋ ನಮ್ಮ ಅಣ್ಣ ಬಂದುಬಿಟ್ಟ, ಇದು ನೆಟ್ವರ್ಕ್ ಸಿಗ್ತಾಯಿಲ್ಲ, ಮನೆಗೆ ಹೋಗಿ ಹಾಕ್ತೀವಿ ಅಂತ ಎಲ್ಲ ಹೇಳಿ ಹೋದವರು. ಮತ್ತು ಫೋನ್ ಮಾಡಿದ್ರೆ ಅಮ್ಮ ಇದ್ಕೊಂಡು ನನಗಿಲ್ಲಿ ಲೂಸು, ಅಲ್ಲಿ ಟೈಟು, ಅದಾಗೆ ಇದೀಗೆ ಅಂತ ಹೇಳ್ತಾ ಇದ್ದಾಳೆ.
ಆಯ್ತಮ್ಮ ಅದು ಲೂಸ್ ಇದೆಯಲ್ಲ ಸರಿ ಅದನ್ನು ತಗೊಂಬ ರೆಡಿ ಮಾಡಿ ಕೊಟ್ಟ ಮೇಲೇ ಅಮೌಂಟ್ ಕೊಡುವಂತೆ, ಇವಾಗ ನಿನ್ನ ಮಕ್ಕಳು ಇಬ್ಬರೂ ಸರಿ ಹೋಗಿದೆ ಅಂತ ಹೇಳಿದ್ರಲ್ಲ, ಅದ್ರದ್ದಾದ್ರೂ ಅಮೌಂಟ್ ಕೊಡು ಅಂತ ಹೇಳಿದ್ರೆ ಅವರು ಪತ್ತೆ ಇಲ್ಲ ಫ್ರೆಂಡ್ಸು. ಇದ್ದಾವೆ ಅವ್ರ ಮಗಳದ್ದು ಒಂದು 4-5 ಸ್ಯಾರೀಸ್ ಇದ್ದಾವೆ, ಅವ್ರದ್ದು ತಾಯಿ ಆಗಿರೋವಳ್ದು ಅವ್ರದ್ದು ಅಷ್ಟೇ 3 ಸ್ಯಾರೀಸ್ ಇದ್ದಾವೆ. ಎಲ್ಲೋಗ್ತಾರೆ ಅಲ್ವಾ, ಬರ್ತಾರೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೀನಿ, ಬರಲಿ ಸರಿ ಅಂತ ಹೇಳಿಬಿಟ್ಟು. ಈ ಥರ ಎಲ್ಲ ಸಿಗ್ತಾರೆ ಫ್ರೆಂಡ್ಸು. ಸುಮ್ಮನೆ ಅಲ್ಲ ಎಲ್ಲನೂ ಮಾಡೋದು, ಏನೋ ಒಂದು ಇದಕ್ಕೆ ಆಗತ್ತೆ ಅಂತ ಹೇಳಿಬಿಟ್ಟು ನಾವು ಕಷ್ಟಪಟ್ಟು ಇಷ್ಟೊಂದು ಅರ್ಧರಾತ್ರಿಯಲ್ಲಿ ಒಬ್ಬರೇ ಕೂತ್ಕೊಂಡು ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲನೂ ರೆಡಿ ಮಾಡಿದ್ರೆ ಈ ಥರ ಮಾಡ್ತಾರೆ. ಕೆಲವೊಬ್ರು ಅಂದರು ಜನವರಿ ಫಸ್ಟಲ್ಲಿ ನಾನು ಹೇಳಿದೆ ಅಲ್ವಾ, ಈ ಥರ ಅವತ್ತು ಅಮೌಂಟ್ ಕೊಡೋಲ್ಲ ನಾನು ಅಂತ ಹೇಳಿ ಈ ಥರ ಸ್ಟಿಚ್ ಮಾಡಿಸ್ಕೊಂಡು ಹೋದ್ರು, ಹಾಫ್ ಸ್ಯಾರಿ ಮತ್ತು ಬ್ಲೌಸು ಅಂತ ಹೇಳ್ಬಿಟ್ಟು. ಅವರೂ ಅಷ್ಟೇ ಇವತ್ತಿಗೆ ಬರಲೇ ಇಲ್ಲ. ಅವ್ರದ್ದು ಅಷ್ಟೇ 2 ಬ್ಲೌಸಸ್ ಇದ್ದಾವೆ, ಹೊಸ ಬ್ಲೌಸಸ್ಸು, ಮತ್ತು ಇನ್ನೂ ಒಂದು ಸ್ಯಾರಿ ಎಲ್ಲ ಇದೆ. ಆದ್ರೂ ಅವರು ಬರಲಿಲ್ಲ. ನನಗೆ ಹೇಗಂದರೆ ಎಲ್ಲಾದರೂ ರೋಡಲ್ಲಿ ಕಾಣಿಸಿದ್ರೆ ಅಲ್ಲಿ ಕೇಳಿದ್ರೆ ಏನಾದರೂ ಅಂದ್ಕೊತಾರೇನೋ ಪಾಪ, ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತಾರೆ ಅಲ್ವಾ, ನಾವು ನೀತಿ ಜಾತಿಯಾಗಿ ಮಾಡಿದರೆ ಯಾವಾಗೋ ಒಂದು ನಮಗೆ ಬರುತ್ತೆ ಅಂತ ಹೇಳಿ ನನ್ನ ಅನಿಸಿಕೆ. ಹೇಳ್ತೀನಲ್ಲ ಫ್ರೆಂಡ್ಸ್, ಎಲ್ಲರಿಗಿಂತೂ ಕಡಿಮೆ ತಗೊಳ್ಳೋದು ನಮ್ಮ ಇಲ್ಲಿ ನಾವು 2-3 ಜನ ಇದ್ದೀವಿ, ನಾವು ಮಾತ್ರನೇ ಎಲ್ಲರಿಗಿಂತೂ ಕಡಿಮೆ ತೊಗೊಳ್ಳೋದು. ಆ ಕಡೆ ಎಲ್ಲನೂ ನಾನು ಡಿಸೈನ್ ಬ್ಲೌಸಸ್ಗೆ ಎಷ್ಟು ತೊಗೊತೀನಿ ಅಷ್ಟು ತೊಗೊತಾರೆ, ಪ್ಲೈನ್ ಬ್ಲೌಸು ಅಂದರೆ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋ ಬ್ಲೌಸ್ಗೆ ಆ ಥರ ಎಲ್ಲ ತೊಗೊತಾರೆ. ಅಷ್ಟು ಕಡಿಮೆ ತೊಗೊಂಡ್ರೂ ಈ ಥರ ಎಲ್ಲನೂ ಮಾಡ್ತಾರೆ. ಅಂದರೆ ನಾನು ಹೇಗೆ ಅಂದರೆ ಕೊಡೋವಾಗ ಅಯ್ಯೋ ಅದು ಕಷ್ಟ ಇದು ಕಷ್ಟ ಅದಾಗೆ ಇದೀಗೆ ಅಂತ ಹೇಳಿ ಇದು ಮಾಡ್ತಾರಲ್ಲ, ಅಯ್ಯೋ ಪಾಪ ಹೋದರೆ ಹೋಗಲಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನೋಡಿ ಅವರು ನನಗೇನೆ ಈ ಥರ ಮಾಡ್ತಾರೆ. ಸರಿ ಏನೋ ಪಾಪ ಕಷ್ಟ ಅದರಲ್ಲಿದ್ದಾರೆ, ಹೋಗಲಿ ಬಿಡು ಒಂದು ಅಂದರೆ ನನಗೆ ಇಲ್ಲ ಸ್ವಲ್ಪ ಆದರೂ ಕೊಟ್ಟು ಅಂದರೆ ಇಷ್ಟೆಲ್ಲ ಅಷ್ಟು ಕೊಟ್ಟು, ಇಲ್ಲಮ್ಮ ನನಗೆ ಈ ಥರ ಕಷ್ಟ ಇದೆ ಆಗ ಈ ಮತ್ತೆ ಕೊಡ್ತೀನೋ ಯಾವಾಗಾದರೂ ಅಂತ ಹೇಳಿ ಏನಾದರೂ ಹೇಳಿದರೆ ಅದೊಂಥರ, ಅದೇನೂ ಇಲ್ಲ ಅಂತ ಹೇಳಿಬಿಟ್ಟು ಈ ಥರ ಕೆಲವೊಬ್ಬರು ಜೋರಾಗಿ ದೌಲತ್ತಲ್ಲಿ ಮಾತಾಡ್ತಾರೆ ನೋಡಿ, ಅವ್ರ ಹತ್ರ ಆದರೂ ಸ್ವಲ್ಪ ಕೂಡ ಬಿಡಬಾರ್ದು ಅಂತ ಹೇಳಿ ಅನಿಸುತ್ತೆ. ಆ ಥರ ಎಲ್ಲವರೆಲ್ಲನೂ ಸಿಗ್ತಾರೆ. ಏನು ಮಾಡೋದು ಅಂದರೆ ಕೆಲವೊಬ್ಬರೆಲ್ಲನೂ ವಿಡಿಯೋನು ನೋಡ್ತೀರೇನೋ, ನಾನು ಸ್ಟಿಚ್ ಮಾಡೋವ್ರಿಗೆ ಈ ಥರ ಎಲ್ಲನೂ ಅವ್ರು ಯಾರಾದರೂ ಆ ಥರ ಮಾಡಿದ್ರೆ ಅವ್ರಿಗೇನೆ ಇದಾಗತ್ತೆ ಅಂತ. ಇನ್ನೂ ಕೆಲವೊಬ್ರು ಇರ್ತಾರೆ, ಸ್ಟಿಚ್ ಮಾಡಿಬಿಡ್ತೀನಾ ಮತ್ತು ಬಂದು ಕೊಡ್ತೀನಿ, ಇನ್ನೊಂದು ಒಂದು ಬ್ಲೌಸು ಒಂದು ಇದು ಆ ಥರ ಇಟ್ಬಿಟ್ಟು ಒಂದು 4-5 ಬ್ಲೌಸ್ ತೊಗೊಂಡು ಹೊರ್ಟೋಗ್ತಾರೆ. ಅದಿದೆಯಲ್ಲ ಅದು ತೊಗೊಂಬಂದಾಗ ಕೊಡ್ತೀನಿ ಅಂತ ಹೇಳೋದು, ಆ ಥರ ಎಲ್ಲ. ಮತ್ತು ಅದಕ್ಕೆ ಬರೋಷ್ಟರೊಳಗೆ ಒಂದು 3-4 ಮಂತ್ಸ್ ಆಗೋಗುತ್ತಾ, ಮತ್ತು ಈ ಅಮೌಂಟನ್ನ ಮರ್ತೋಗಿರ್ತಾರೆ. ಅವತ್ತು ಕೊಟ್ಬಿಟ್ನೇನೋ ಅಲ್ಲ ಅಂತ ಹೇಳಿ ಅದಕ್ಕೂ ಬುಕ್ ಇಟ್ಟು ಎಲ್ಲನೂ ಬರೆದು ಎಲ್ಲನೂ ಇದು ಮಾಡ್ತೀವಿ, ಆ ಥರ ಅಂತಾರೆ. ನಾನು ಅವತ್ತು ಹೇಳೋದು ಅದೇ, ನೀವು ಇವಾಗ ತೊಗೊಂಡು ಹೋಗ್ತೀರಲ್ಲ, ಒಂದು 4-5 ಬ್ಲೌಸ್ ಇದ್ರೂ ಒಂದು ಬ್ಲೌಸ್ ಹೊಲಿಸ್ಕೊಂಡು ಹೋಗ್ತೀರ ಅಂದ್ಕೊಳ್ಳಿ, ಆ ಅಮೌಂಟನ್ನ ಕೊಟ್ಬಿಟ್ಟಾದರೂ ಹೋಗಬೇಕು ಅಂತ ಹೇಳಿ ನಾನು ಅನ್ನೋದು. ಆ ಥರ ಎಲ್ಲನೂ ಕೆಲವೊಬ್ಬರೆಲ್ಲ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ಇರುತ್ತೆ, ಅಷ್ಟು ಕಷ್ಟಪಟ್ಟು ಮಾಡಿದ್ರು ಈ ಥರ ಎಲ್ಲ ಮಾಡ್ತಾರೆ. ನೋಡಿ ಎಲ್ಲನೂ ನನ್ನದು ವಾಯ್ಸೇ ಆಗೋಯ್ತು, ಹಾಗೆ ಬಟ್ಟೆ ಸ್ಟಿಚಿಂಗೇ ಆಗೋಯ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಟೈಮು ಬಂದ್ಬಿಟ್ಟು 1:55 ಆ ಥರ ಆಗಿದೆ. 2 ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡಿದೆ, ಇನ್ನು ಒಂದು ಡಿಸೈನ್ ಬ್ಲೌಸು ಒಂದು ಪ್ಲೈನ್ ಬ್ಲೌಸ್ ಇದೆ, ಅದು ಇವಾಗೆ ಸ್ಟಿಚ್ ಮಾಡೋದಾ ಅವಾಗ ಮಲ್ಕೊಂಬಿಡೋದಾ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ನೋಡಿ ಸೆಕೆಂಡ್ ಬ್ಲೌಸು ಈ ಥರ ಸ್ಟಿಚ್ ಮಾಡಿದೆ, ಇನ್ನೊಂದು ತೋರಿಸ್ದೆ ಅಲ್ವಾ ಅದು ಆ ಥರ ಸ್ಟಿಚ್ ಮಾಡಿದೆ. ಇದು ಈಗ ಸ್ಟಿಚ್ ಮಾಡಿದ್ದು, ಇನ್ನೇನು ಯಾವಾಗ 10:30 11 ಆಗೋಗಿತ್ತೇನು ಆವಾಗ ಸ್ಟಾರ್ಟ್ ಮಾಡಿದ್ದು. ಇವಾಗ ಬಂದ್ಬಿಟ್ಟು ಇನ್ನೇನು 2 o'clock ಅಂತ ಅಂದ್ಕೊಳ್ಳಿ, ಆ ಥರ ಆಗಿದೆ. ನೋಡಿ ಸೆಕೆಂಡ್ ಡಿಸೈನು ಈ ಥರ ಸ್ಟಿಚ್ ಮಾಡಿದೆ, ಇದು ಬಂದ್ಬಿಟ್ಟು ಈ ಥರ ಹಾಕಿದ್ದೀನಿ.
ಚೆನ್ನಾಗಿದೆಯಾ. ಇನ್ನು ಬೀಡ್ಸ್ ಸ್ಟಿಚ್ ಮಾಡಬೇಕು. ಇದಕ್ಕೂ ಅಷ್ಟೇ ಬೀಡ್ಸ್ ಸ್ಟಿಚ್ ಮಾಡಬೇಕು. ಬೆಳಿಗ್ಗೆ ಮಾಡ್ತೀನಿ. ಆ 2 ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಡ್ರೆಸ್ಸು ಸ್ಲೀವ್ಸ್ ಹೊಲಿಯೋದಿದೆ. ಹಾಗೆ ಗಾಗ್ರಾ ಅಟ್ಯಾಚ್ ಮಾಡೋದು ಅದು ಇದೆ. ಅದ್ರದ್ದು ಅಷ್ಟೇ ಸ್ಲೀವ್ಸ್ ಹೊಲಿಬೇಕು. ಆ ಥರ ಇದೆ. ಅದನ್ನೆಲ್ಲ ಸ್ಟಿಚ್ ಮಾಡಬೇಕು. ಹೇಳಿದ್ದೀನಿ ನಾಳೆ 11 ಗಂಟೆ ಮೇಲೆ ಬರ್ರಿ ಅಂತ ಹೇಳಿದ್ದೀನಿ. ಎಷ್ಟೊತ್ತಿಗೆ ಬರ್ತಾರೇನೋ ನೋಡಬೇಕು. ಅಷ್ಟೊತ್ತಿಗೆ ಸ್ಟಿಚ್ ಮಾಡಬೇಕು. ಇವಾಗ ಹೋಗಿ ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ. ನೋಡಿ ಚೆನ್ನಾಗಿದೆಯಲ್ಲ. ಮತ್ತು ಬೀಡ್ಸ್ ಎಲ್ಲ ಸ್ಟಿಚ್ ಮಾಡಿಬಿಟ್ಮೇಲೆ ಬೆಳಗ್ಗೆಗೆ ತೋರಿಸ್ತೀನಿ. ಇವುಗಳ ಸ್ಯಾರಿಗಳಿಗೆ ಹಾಗೆ ಫಾಲ್ಸನ್ನು ಸ್ಟಿಚ್ ಮಾಡಿಬಿಟ್ಟೆ. ಇನ್ನು ಹೋಗಿ ಮಲ್ಕೊಳ್ಳೋಣ. ನೋಡಿ ನನ್ನ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ ನಿದ್ದೆ ಅಂತ ಹೇಳ್ಬಿಟ್ಟು. ನೋಡಿ ಸೊಳ್ಳೆ ಕಾಟ. ನಾವು ಇಲ್ಲಿ ಬಟ್ಟೆ ಸ್ಟಿಚಿಂಗ್ಗೆ ಅಂತ ಇಲ್ಲಿ ಇರ್ತೀವಲ್ಲ, ಅಲ್ಲೇ ಅದ್ರ ಕೆಲಸ ಅದು ನೋಡ್ಕೊಳುತ್ತೆ. ಇನ್ನು 2 ಬ್ಲೌಸು ಅದೂ ಅಷ್ಟೇ ಸಿಂಪಲ್ಲಾಗಿರಬೇಕು, ಹಾಗೆ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣಬೇಕು. ಆ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದು ಒಂದು ಡಿಸೈನು ನೋಡಿ ಇಟ್ಟಿದ್ದೀನಿ. ಇದು ಅಷ್ಟೇ ಈ ಥರ ಆಯಿತು. ಬನ್ನಿ ಹೋಗಿ ಮಲ್ಕೊಳ್ಳೋಣ. ಬರ್ತಾಯಿದೆ. ನೋಡಿ ಕಾಲ ಊದ್ಕೊಂಬಿಟ್ಟಿದೆ. ಎಲ್ಗಡೆ ಇದು ಕೂಡ ಊದ್ಕೊಂಬಿಟ್ಟಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಅಂದರೆ ಕೇಳಬಾರ್ದು ಅಂತ ಅಂದ್ಕೊಂಡೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಬಾಯಲ್ಲಿ ಬಂದ್ಬಿಡ್ತು ಅದೇ ಥರ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅಂದರೆ ಯಾಕೆ ಕೇಳಬಾರ್ದು ಅಂತ ಹೇಳಿದ್ರೆ, ಎಷ್ಟು ಕೇಳಿದ್ರು ಅದು ಮಾತ್ರ ಅಷ್ಟೇ ಇದ್ದೇವಲ್ಲ ಫ್ರೆಂಡ್ಸ್. ಮತ್ತು ಜಾಸ್ತಿ ಆಗೋದೇನೋ ಇಲ್ಲ. ಹೇಗಿದ್ರು ಸುಮ್ಮನೆ ಯಾಕೆ ದಿನ ಕೇಳೋದು ಅಂತ ಹೇಳ್ಬಿಟ್ಟು ಅಷ್ಟೇ. ನೋಡಿ ಈ ಥರ ಇರುತ್ತೆ. ಯಾವುದೇ ಕೆಲಸ ಆದರೂ ಸುಲಭವಾಗಿ ಬರೋದಿಲ್ಲ. ಎಲ್ಲನೂ ಕಷ್ಟಪಟ್ರೇ ಬರೋದು.